Hello friends, today is 41st day of our task. I hope you people are preparing well and keep doing whatever work you are doing. ಅದರ ಮೇಲೆ ಸ್ಟಿಕ್ ಆಗಿ. ಆಮೇಲೆ ನಿನ್ನೆ ನಾನು ಒಂದು ಟಾಸ್ಕ್ನ ಕೊಟ್ಟಿದ್ದೆ. ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಪ್ರೀ ಟ್ರೇಡ್ ಅಗ್ರಿಮೆಂಟ್? ಸಿ ಗೈಸ್, ನಿಮಗೆ ಆ ಒಂದು ಟಾಪಿಕ್ ಕೊಡೋಕ್ಕೆ ಮೂಲ ಕಾರಣನೇ ನಿಮಗೆ ಜನರಲ್ ಸ್ಟಡಿಯಲ್ಲಿಗೂ ಕೂಡ ಅದು ಹೆಲ್ಪ್ ಆಗುತ್ತೆ ಅಂತ. ಆದರೆ ಬಹಳಷ್ಟು ಕಡಿಮೆ ಜನ ಬರೆದಿದ್ದೀರಾ. ಸೊ ವಿವಿಧ ಕಾರಣ ಇರಬಹುದು, ಬಟ್ ಐ ಎಕ್ಸ್ಪೆಕ್ಟ್ ಯು ಟು ರೈಟ್ ಡೈಲಿ ವಿತೌಟ್ ಮಿಸ್. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ವಾಟ್ ಈಸ್ ಯುವರ್ ಸ್ಪೆಷಲ್ ಪ್ಲ್ಯಾನ್? ಓಕೆ, ನಿಮ್ಮ ಏನೇನೆಲ್ಲ ಪ್ಲ್ಯಾನ್ ಇದ್ದಾವೆ, ಲೈಕ್ ಎಲ್ಲಿ ಹೋಗಬೇಕಂತ ಮಾಡಿರಿ, ಇಫ್ ಯು ವಾಂಟ್ ಟು ಈಟ್ ಸಮಥಿಂಗ್ ಸ್ಪೆಷಲ್ ಆನ್ ಸಂಡೇ, what you want to eat, what is your plan? Okay, if you want to visit a temple on Sunday, which temple you want to visit? Okay, write it down from morning to evening. What is your plan? At least 5-10 plans, like 5-10 whatever things you want to do. ಸೊ ಅದನ್ನು ಬರೀರಿ. ನಿಮ್ಮ ಜೀವನದೊಳಗೆ ಏನು ನಡೀತಾ ಇದೆ ಅದನ್ನು ಬರೆದು ಅದನ್ನು ಹೇಳಿ, ಅದನ್ನು ಪ್ರಾಕ್ಟೀಸ್ ಮಾಡಿ, ಅದನ್ನು ಮಿರರ್ ಮುಂದೆ ನಿಂತು ಹೇಳಿದರೂ ಕೂಡ ಐ ಆಮ್ ಶ್ಯೂರ್ ಯು ವಿಲ್ ಲರ್ನ್ ಇಂಗ್ಲೀಷ್ ಗೈಸ್. Okay, don't neglect. And you may feel that what is this task, man? Okay, daily how to write and all those things. No, if you do like this, then only your English will improve. Try to write with a simple words. That's how it all starts. Okay, so ಯಾರು ಕೂಡ ಬರೆಯೋದನ್ನು ಮರಿಬೇಡ್ರಿ. ಅದು ಟೆಲಿಗ್ರಾಮ್ ಗ್ರೂಪ್ ಒಳಗೆ ಬರೀರಿ, ಆ್ಯಂಡ್ ಐ ಆಮ್ ಶ್ಯೂರ್ ಐ ವಿಲ್ ಚೆಕ್ ದೋಸ್ ಆಲ್ ಥಿಂಗ್ಸ್. ಆ್ಯಂಡ್ ನಿಮಗೆ ಹೇಳ್ತೀನಿ ಕೂಡ ನಾನು. ಆ್ಯಂಡ್ ರಿಮೆಂಬರ್ ದಟ್ ಕನ್ಸಿಸ್ಟೆನ್ಸಿ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಸೊ ನೀವು ಡೈಲಿ ಪ್ರಾಕ್ಟೀಸ್ ಮಾಡೋದನ್ನು ಮರಿಬೇಡಿ. ಆಲ್ ದಿ ಬೆಸ್ಟ್. ಬಾಯ್ ಬಾಯ್.